ಈ ದೀಕ್ಷೆ ಕೊಡುವಾಗ ಆ ಮಂತ್ರ ಒಂಥರ ಕಿವಿನಲ್ಲಿ ಹೇಳ್ತಾರೆ, ಅದನ್ನ ನಾವು ಜೋರಾಗಿ ಹೇಳ್ಬಾರ್ದು, ಯಾರಿಗೂ ಹೇಳ್ಬಾರ್ದು ಅಂತೆಲ್ಲ ಹೇಳ್ತಾರೆ. ಈ ದೀಕ್ಷೆ ಅದು ಏನು ಗುರುಗಳದ ಅಷ್ಟು ಪವರ್ಫುಲ್ ಇರುತ್ತಾ ಆ ಮಂತ್ರ? ಯಾಕೆ ನಾವ್ ಯಾರಿಗೂ ಹೇಳ್ಬಾರ್ದು? ಇವಾಗ ನಮಗೊಂಥರ ಕುತೂಹಲ, ನಾವು ದೀಕ್ಷೆ ತಗೊಂಡಿದೀವಿ ಅಂತಾರೆ, ಏನ್ ಹೇಳಿದ್ರು ಹೇಳಿ ಅಂದ್ರೆ ಹೇಳೋದಿಲ್ಲ. ಕೌಸ್ತುಭ ಅನ್ನುವ ವಿದ್ಯಾರ್ಥಿ ವಿದ್ಯಾಧರ ಅನ್ನುವ ಗುರುಗಳ ಬಳಿ ವಿದ್ಯೆಯನ್ನು ಕಲಿತಾನೆ. ಆಗಮ ಪ್ರವರ 3 ವರ್ಷ, ಆಗಮ ಪ್ರವೀಣ 2 ವರ್ಷ, ಆಗಮ ವಿದ್ವತ್ 1 ವರ್ಷ. ಕೇರಳದ ತಾಂತ್ರಿಕ ಪದ್ಧತಿ ಮೈಗೂಡಿಸ್ಕೊಳ್ಬೇಕಾದ್ರೆ ಕೆಲವೊಂದು ಪ್ರಯೋಗಗಳು ನನ್ನ ಕಣ್ಣು ಮುಂದೆ ಬರ್ತದೆ, ನಾನು ಒಪ್ಕೊಳ್ಳಲ್ಲ. ಸ್ವಲ್ಪ ಅಧಿಕ ಪ್ರಸಂಗ ಅಂತಾರ ಏನಂತಾರ, ದೀಕ್ಷಾಬದ್ಧವಾಗಿ ಮಗುವಿನ ನಾಮಕರಣ ಮಾಡುವಾಗ ನಾಮ ಅಂದ್ರೆ ಹೆಸರು, ಕರ್ಣ ಅಂದ್ರೆ ಕಿವಿಯ ಹತ್ತಿರ ಬಂದು ಮಗುಗೆ ಉಪದೇಶ ಮಾಡೋದು. ಗುರುವಿಗೆ ಸಂಬಂಧಪಟ್ಟ ಯಾವ ಶಿಷ್ಯನಿಗೆ ಯಾವ ಮಂತ್ರ ಕೊಡಬೇಕು ಅದನ್ನ ದೀಕ್ಷಾ ಮಂತ್ರವಾಗಿದ್ರೆ ಹಾಗೇನೇ ಗೌಪ್ಯವಾಗಿ, ಅದು ಕೂಡ ಅದಕ್ಕೆ ಸಂಬಂಧಪಟ್ಟ 3 ದಿನಗಳ ಕಾರ್ಯಕ್ರಮಗಳ ಮಾಡಿ ಆ ದೀಕ್ಷಾ ಮಂತ್ರವನ್ನು ಬೋಧಿಸಿದ್ರೆ ನಡೆಯೋ ಚಮತ್ಕಾರನೇ ಬೇರೆ. ಗುರುಗಳೇ, ಏನಿಲ್ಲ, ನೀವು ಪ್ರವಾಸಕ್ಕೆ ಹೋಗಿದ್ರಲ್ಲ ಚಾತುರ್ಮಾಸ ವ್ರತಕ್ಕೆ, ಅವಾಗ ನಾನು ನಿಮ್ಮ ಜಾತಕ ನೋಡಿದೆ. ನಿಮ್ಮ ಜಾತಕದಲ್ಲಿ ಮುಂದೆ ಇನ್ನು ಕೆಲವೇ ವರ್ಷಗಳಲ್ಲಿ ನಿಮಗೆ ಕುಷ್ಠವ್ಯಾಧಿ ಬರಲಿದೆ. ನಿಮಗೆ ಕುಷ್ಠವ್ಯಾಧಿ ಬಂದಾಗ ನಾನು ನೋಡ್ಕೊಳ್ಬೇಕು ಅಂತ ನನ್ನ ಆಸಕ್ತಿ. ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಜನರು ಬರ್ತಾರೆ. ನಿಮ್ಮ ಗುರುಗಳು ನೋಡೋ ಹಂಗಿದಾರಲ್ವೋ, ಕಿವು ರಕ್ತ ಬರ್ತಾ ಇದೆ, ವಾಸನೆ ಕಡೋ ಪಕ್ಕದ ಇರಕ್ಕಾಗಲ್ಲ, ನೀನ್ ಯಾಕೋ ಸೇವೆ ಮಾಡ್ತೀಯ, ಆನಂದ ನೀನು ಅಷ್ಟು ವಿದ್ಯೆ ಕಲ್ತ್ಕೊಂಡು ನಿಮ್ಮ ಅಪ್ಪ ಅಮ್ಮ ಜೊತೆ ಇರ್ಬೋದಲ್ಲೋ, ಈ ಸೇವೆ ಯಾಕೋಬೇಕು ನನಗೆ, ಬೇರೆ ಯಾರ ಮಾಡ್ತಾರೆ ಹೋಗೋ ಅಂತ ಸಲಹೆ ಕೊಡೋದಕ್ಕಿಂತಲೂ ಸಹಾಯವಾಗುವ ಮಂತ್ರ ದೀಕ್ಷೆ ನನಗೆ ಮಾಡಿ ಅಂತ. ಆಗ ಅವನಿಗೊಂದು ಮಂತ್ರ ದೀಕ್ಷೆ ಮಾಡಿದೆ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಉಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನು ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಇವತ್ತು ಹೇಳ್ತಿರೋ ವಿಚಾರ ನಾನು ಯಾವತ್ತೂ ಕೇಳಿಲ್ಲ, ಯಾಕಂದರೆ ಈ ಒಂದು ಡೌಟ್ ತುಂಬ ದಿನದಿಂದ ಇತ್ತು. ದೀಕ್ಷೆ ಕೊಡುವಾಗ ಇಲ್ಲ ಗುರುಗಳೇ, ಇದು ಬೇರೆ ಪ್ರಶ್ನೆ. ಅಂದರೆ ಈ ದೀಕ್ಷೆ ಕೊಡುವಾಗ ಆ ಮಂತ್ರ ಒಂಥರ ಕಿವಿನಲ್ಲಿ ಹೇಳ್ತಾರೆ, ಅದನ್ನು ನಾವು ಜೋರಾಗಿ ಹೇಳ್ಬಾರ್ದು, ಯಾರಿಗೂ ಹೇಳ್ಬಾರ್ದು ಅಂತೆಲ್ಲ ಹೇಳ್ತಾರೆ. ಸೊ ಈ ದೀಕ್ಷೆ ಅದು ಏನು ಗುರುಗಳದು ಅಷ್ಟು ಪವರ್ಫುಲ್ ಇರುತ್ತಾ ಆ ಮಂತ್ರ? ಯಾಕೆ ನಾವು ಯಾರಿಗೂ ಹೇಳ್ಬಾರ್ದು? ಇವಾಗ ನಮಗೊಂಥರ ಕುತೂಹಲ, ನಾವು ದೀಕ್ಷೆ ತೊಗೊಂಡಿದ್ದೀವಿ ಅಂತಾರೆ, ಏನು ಹೇಳಿದ್ರು ಹೇಳಿ ಅಂದರೆ ಹೇಳೋದಿಲ್ಲ. ಸೊ ಅದಕ್ಕೆ ಒಂಥರ ಕ್ಯೂರಿಯಾಸಿಟಿ ಆಯಿತು ನನಗೆ. ಸೊ ದೀಕ್ಷೆ ತೊಗೊಂಡಿದ್ದೀವಿ, ಹೇಳೋ ಹಂಗಿಲ್ಲ ಅಂತಾರೆ, ಅದು ನಿಜಾನ? ಆ ಮಂತ್ರಕ್ಕೆ ಅಷ್ಟೊಂದು ಪವರ್ಫುಲ್ ಇರುತ್ತಾ? ಸೊ ನಾವು ದೀಕ್ಷೆ ತೊಗೊಂಡಾಗಲೇ ನಮಗೆ ಗೊತ್ತಾಗೋದು ಆ ಮಂತ್ರ ಏನು ಅಂತ, ಅಥವಾ ನಾವು ಅದನ್ನು ತಿಳ್ಕೊಳ್ಬೋದಾ? ಇದು ನಮ್ಗೆ ಏನಾದರೂ ಲೈಫಲ್ಲಿ ಬೆನಿಫಿಟ್ ಆಗುತ್ತಾ ಗುರುಗಳೇ? ಸೊ ಇದೆಲ್ಲ ಆಲೋಚನೆ ಬಂತು. ಸೊ ಈ ವಿಚಾರ ಯಾವತ್ತೂ ಕೇಳಿಲ್ಲ, ಅದಕ್ಕೆ ಕೇಳ್ತೀನಿ. ಖಂಡಿತ ಕೇಳಿಲ್ಲ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಈ ದೀಕ್ಷೆ ಅಂತಾಗ ನಾನೊಂದು ಒಳಗಡೆ ಹೊರಟೋಗ್ತೀನಿ. ಯಾಕಂದರೆ ದೀಕ್ಷೆಯಲ್ಲಿ ನಾನಾ ಥರ ಇದೆ. ಒಂದು ವಿಭಿನ್ನ ಒಂದು 10 ಎಪಿಸೋಡ್ ಮಾಡಬಹುದು ಈ ದೀಕ್ಷೆ ಬಗ್ಗೆ, ಅಷ್ಟಿದೆ. ಇದು ಸೂಕ್ಷ್ಮವಾಗಿ ನನಗೆ ಬಹುಶಃ ಕೆಲವೊಂದು ಉದಾಹರಣೆಗಳು ಕೊಟ್ಟರೆ ಬೇಗ ಅರ್ಥ ಆಗುತ್ತೆ ಅಂತ ಕೆಲವು ಉದಾಹರಣೆ ಕೊಟ್ಬಿಡ್ತೀನಿ, ಬೇಗ ರೀಚ್ ಆಗಲಿ ಅಂತ. ಹಾಗೆ ಇಲ್ಲೊಂದು ಕತೆ ತೆಗೆದುಕೊಡ್ತೀನಿ. ಕೌಸ್ತುಭ ಅಂತ ಒಬ್ಬ ಶಿಷ್ಯ ಇರ್ತಾನೆ. ತುಂಬ ಬಡ ಕುಟುಂಬದಿಂದ ಬಂದಿರತಕ್ಕಂತಹ ಕೌಸ್ತುಭ ಅನ್ನುವ ವಿದ್ಯಾರ್ಥಿ ವಿದ್ಯಾಧರ ಅನ್ನುವ ಗುರುಗಳ ಬಳಿ ವಿದ್ಯೆಯನ್ನು ಕಲಿತಾನೆ. ವಿದ್ಯೆಯನ್ನು ನಮಗೆ ಸಬ್ಜೆಕ್ಟ್ ಇದ್ದಂಗೆ ಆಗಮ ಪ್ರವರ 3 ವರ್ಷ, ಆಗಮ ಪ್ರವೀಣ 2 ವರ್ಷ, ಆಗಮ ವಿದ್ವತ್ 1 ವರ್ಷ. ಈ ಎಕ್ಸಾಮ್ಗಳೆಲ್ಲ ನಾನು ಪಾಸ್ ಮಾಡಿ ಬಂದಿದ್ದೇನೆ. ಇಷ್ಟು ವರ್ಷಗಳು ಬೇಕೇ ಬೇಕಾದಕ್ಕೆ ಅಕಾಡೆಮಿಕ್ ಎಜುಕೇಷನ್ ಮುಗಿಸಿ ಇದನ್ನು ಅದಾದ ಮೇಲೆ ಇದರ ಒಳಗಡೆ ಬರ್ತಕ್ಕಂತಹದ್ದು, ನಾನು ಈ ಜ್ಯೋತಿಷ್ಯವನ್ನು ಕಲಿಬೇಕಾದ್ರೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಎಲ್ಲ ಕಡೆ ಹೋಗಿದ್ದೇನೆ. ಕೇರಳದ ತಾಂತ್ರಿಕ ಪದ್ಧತಿ ಮೈಗೂಡಿಸ್ಕೊಳ್ಬೇಕಾದ್ರೆ ಕೆಲವೊಂದು ಪ್ರಯೋಗಗಳು ನನ್ನ ಕಣ್ಣು ಮುಂದೆ ಬರ್ತದೆ, ನಾನು ಒಪ್ಕೊಳ್ಳಲ್ಲ. ಸ್ವಲ್ಪ ಅಧಿಕ ಪ್ರಸಂಗ ಅಂತಾರ ಏನಂತಾರ. ಹೀಗೆ ಕಾರಣಗಳು, ದೀಕ್ಷೆಗಳು ನೀವು ಕೇಳುತ್ತಿದ್ದೇನೆ. ದೀಕ್ಷೆ ಅನ್ನುವಂಥದ್ದು ನೀವೆಲ್ಲೋ ಒಂದು ಕಡೆ ಮೈಕಲ್ಲಿ ಅನೌನ್ಸ್ ಮಾಡ್ತಕ್ಕಂಥದ್ದಲ್ಲ, ಅದು ಕೆಲವಿದೆ.
ಆದರೆ ದೀಕ್ಷಾಬದ್ಧವಾಗಿ ಮಗುವಿನ ನಾಮಕರಣ ಮಾಡುವಾಗ ನಾಮ ಅಂದರೆ ಹೆಸರು, ಕರ್ಣ ಅಂದರೆ ಕಿವಿ, ಕಿವಿಯ ಹತ್ತಿರ ಬಂದು ಮಗುಗೆ ಉಪದೇಶ ಮಾಡುವಂಥದ್ದು. ಗುರುವಿಗೆ ಸಂಬಂಧಪಟ್ಟ ಯಾವ ಶಿಷ್ಯನಿಗೆ ಯಾವ ಮಂತ್ರ ಕೊಡಬೇಕೋ ಅದನ್ನು ದೀಕ್ಷಾ ಮಂತ್ರವಾಗಿದ್ದರೆ ಹಾಗೇ ಗೌಪ್ಯವಾಗಿ, ಅದು ಕೂಡ ಅದಕ್ಕೆ ಸಂಬಂಧಪಟ್ಟ 3 ದಿನಗಳ ಕಾರ್ಯಕ್ರಮಗಳ ಮಾಡಿ ಆ ದೀಕ್ಷಾ ಮಂತ್ರವನ್ನು ಬೋಧಿಸಿದರೆ ನಡೆಯೋ ಚಮತ್ಕಾರನೇ ಬೇರೆ ಇರುತ್ತೆ. ಹಾಗೆ ಇಲ್ಲಿ ಆ ಕೌಸ್ತುಭ ಅನ್ನುವ ವಿದ್ಯಾರ್ಥಿ ಅವನ ವಿದ್ಯೆ ಎಲ್ಲವನ್ನು ಕೂಡ ಪರಿಪೂರ್ಣವಾಗಿ ಕಲಿತ ಆದಮೇಲೆ ಈ ಗುರುಗಳು, ವಿದ್ಯಾಧರನ ಗುರುಗಳು ಆಶ್ರಮ ಬಿಟ್ಟು 1 ತಿಂಗಳ ಕಾಲ ಎಲ್ಲೋ ಹೊರಗಡೆ ಇವರು ಚಾತುರ್ಮಾಸ ವ್ರತವನ್ನು ಮಾಡಬೇಕಾಗತ್ತೆ. ಆ ವ್ರತವನ್ನು ಮುಗಿಸ್ಕೊಳ್ತಾ ಅವರು ಹೊರಗಡೆ ಹೋದದ್ದು ಬೇರೊಂದು ಮಠಕ್ಕೆ, ಆದರೆ ಅಲ್ಲಿ ಚಾತುರ್ಮಾಸ ಪ್ರಾರಂಭವಾದಾಗ ಅಷ್ಟೂ ತಿಂಗಳು ಉಳ್ಕೋಬೇಕಾಗತ್ತೆ. ಆ ನಂತರ 4 ತಿಂಗಳು ಆದ ನಂತರ ಗುರುಗಳು ಬರ್ತಾರೆ. ಇವನು ಆಶ್ರಮ ಅಚ್ಚುಕಟ್ಟಾಗಿ ಹಾಗೆ ನೋಡಿಕೊಂಡಿದ್ದ. ಕೌಸ್ತುಭನ ಶಿಷ್ಯ ತುಂಬ ಚೆನ್ನಾಗಿ ಆಶ್ರಮವನ್ನು ನಿಭಾಯಿಸಿದ್ದ. ಮತ್ತು ಇವನದ್ದು ಪರಿಪೂರ್ಣವಾಗಿ ಆ ಒಂದು ವಿದ್ಯೆ ಮುಗಿಸ್ಕೊಂಡಿದ್ದ, ಪೂರ್ಣವಾಗಿ ಅವನದು ಸಂಪನ್ನವಾಗಿತ್ತು, ವಿದ್ಯೆ ಕಲಿತಿದ್ದ. ಇನ್ನು ತಂದೆ ತಾಯಿಗಳು ಬರ್ತಾರೆ ಕರ್ಕೊಂಡು ಹೋಗೋಕ್ಕೆ. ಆಗ ಕೌಸ್ತುಭ ಅನ್ನುವ ವಿದ್ಯಾರ್ಥಿ, ನಾನು ಯಾವುದೇ ಕಾರಣಕ್ಕೂ ಬರೋದಿಲ್ಲ, ನಾನು ಇಲ್ಲೇ ಗುರುಗಳ ಬಳಿ ಇರುತ್ತೇನೆ ಸೇವೆ ಮಾಡಿಕೊಂಡು, ದಯವಿಟ್ಟು ನೀವು ನನಗೆ ಬಲವಂತ ಮಾಡಬೇಡಿ ಅಂತೇಳಿ ತಂದೆ ತಾಯಿನ ಅಂಗಲಾಚಿ ಬೇಡಿಕೊಳ್ತಾ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅವರನ್ನು ಬೀಳ್ಕೊಡ್ತಾನೆ. ಆ ತಂದೆ ತಾಯಿ ವಾಪಸ್ ಆಗ್ತಾರೆ. ಮತ್ತು ಈ ಗುರುಗಳು ಶಿಷ್ಯನನ್ನು ಕೇಳ್ತಾರೆ, ಯಾಕಪ್ಪ ನೀನು ನಿಮ್ಮ ತಂದೆ ತಾಯಿ ಕರೆದು ಹೋಗಲಿಲ್ಲ? ಪದೇ ಪದೇ ಕೇಳ್ತಾರೆ. ಗುರುಗಳೇ, ಏನಿಲ್ಲ, ನೀವು ಪ್ರವಾಸಕ್ಕೆ ಹೋಗಿದ್ರಲ್ಲ ಚಾತುರ್ಮಾಸ ವ್ರತಕ್ಕೆ, ಆವಾಗ ನಾನು ನಿಮ್ಮ ಜಾತಕ ನೋಡಿದೆ. ನಿಮ್ಮ ಜಾತಕದಲ್ಲಿ ಮುಂದೆ ಇನ್ನು ಕೆಲವೇ ವರ್ಷಗಳಲ್ಲಿ ನಿಮಗೆ ಕುಷ್ಠವ್ಯಾಧಿ ಬರಲಿದೆ. ನಿಮಗೆ ಕುಷ್ಠವ್ಯಾಧಿ ಬಂದಾಗ ನಾನು ನೋಡ್ಕೊಳ್ಬೇಕು ಅಂತ ನನ್ನ ಆಸೆ ಬರ್ತದೆ. ನಾನು ನಿಮ್ಮ ಸೇವೆ ಮಾಡಬೇಕು ಗುರುಗಳೇ, ಅದಕ್ಕಾಗಿ ನಾನು ಹೋಗಲಿಲ್ಲ ಗುರುಗಳೇ, ನಿಮ್ಮ ಸೇವೆ ನಾನು ಅವಿರತವಾಗಿ ಮಾಡಲೇಬೇಕು ಅಂಥೇಳಿ ಇದ್ದು ಬಿಡುತ್ತಾನೆ. ಗುರುಗಳಿಗೆ ಕುಷ್ಠರೋಗ ಬರುತ್ತೆ. ಆ ಕುಷ್ಠರೋಗ ಹೇಗಿರುತ್ತೆ ಅಂತಂದರೆ, ಇನ್ನು ನಾನು ಮನೆ ಅದು ದ್ರೌಪದಿಗೆ ಹೇಳಿದ್ದೀನಲ್ಲ, ಹಾಗೆ ಅಂತಹದ್ದು ಕ್ಯೂ ರಕ್ತ ಬರುವಂಥದ್ದು ಕುಷ್ಠರೋಗ ಗುರುಗಳಿಗೆ ಬಂದು ಬಿಡುತ್ತೆ. ಇವೆಲ್ಲ ಪರೀಕ್ಷೆಗಳ ನೆನಪಿಟ್ಕೊಳ್ಳಿ. ಗುರುಗಳಿಗೆ ಯಾಕೆ ಬರುತ್ತೆ ಅಂತಂದರೆ, ಶಿಷ್ಯರನ್ನ ಪರೀಕ್ಷೆ ಮಾಡಲಿಕ್ಕೆ ಬರುತ್ತೆ. ಅವನು ಅಷ್ಟೇ ಅಚ್ಚುಕಟ್ಟಾಗಿ ತಾಯಿ ಭಾವನೆಯಿಂದ ಸೇವೆ ಮಾಡುತ್ತಾನೆ, ಅಷ್ಟು ಚೆನ್ನಾಗಿ ಸೇವೆ ಮಾಡ್ತಾನೆ. ಗುರುಗಳನ್ನು ಮೀರಿಸ ಶಿಷ್ಯ ಈ ಒಂದು ವೃತ್ತಿನಲ್ಲಿ ಅವನ ಕಲಿತು ತುಂಬ ಚೆನ್ನಾಗಿ ಅವನು ಏನು ವಿದ್ಯೆ ಕಲಿತ ಅದರ 10 ಪಟ್ಟು ಈ ಸೇವೆಯಿಂದ ಸಂಪಾದನೆ ಮಾಡ್ಕೊಂಡ್ಬಿಟ್ಟ ಪುಣ್ಯವನ್ನು. ಅವನೊಂದು ಧ್ವನ್ಯಾವಲೋಕವನ್ನೇ ಪಡ್ಕೊಂಡ್ಬಿಟ್ಟ. ಅಷ್ಟೊಂದು ಅದ್ಭುತವಾಗಿರೋ ಸೇವೆಯನ್ನು. ಇವನನ್ನು ಪರೀಕ್ಷೆ ಮಾಡೋಕ್ಕೆ ಯಾರು ಬರ್ತಾರೆ ಗೊತ್ತಾ? ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಜನನೂ ಬರ್ತಾರೆ. ಏಯ್, ನಿಮ್ಮ ಗುರುಗಳು ನೋಡೋ ಹಂಗಿದಾರಲ್ವೋ, ಕ್ಯೂ ರಕ್ತ ಬರ್ತಾ ಇದೆ, ವಾಸನೆ ಕಾಣೋ, ಅವ್ರ ಪಕ್ಕದಲ್ಲಿ ಇರೋಕ್ಕಾಗಲ್ಲ, ನೀನು ಯಾಕೋ ಸೇವೆ ಮಾಡ್ತೀಯ? ಆನಂದವಾಗಿ ನೀನು ಅಷ್ಟು ವಿದ್ಯೆ ಕಲ್ತ್ಕೊಂಡು ನಿಮ್ಮ ಅಪ್ಪ ಅಮ್ಮ ಜೊತೆ ಇರ್ಬೋದಲ್ಲೋ, ಈ ಸೇವೆ ಯಾಕೋ ಬೇಕು ನಿನಗೆ, ಬೇರೆ ಇನ್ಯಾರು ಮಾಡ್ತಾರೆ, ಹೋಗೋ ಅಂತ ಹೇಳ್ತಾರೆ. ಈ ರೀತಿ ಪರಿಪರಿಯಾಗಿ ಹೇಳ್ತಾರೆ. ಮಾರುವೇಷದಲ್ಲಿ ಬರ್ತಾರೆ, ಇಷ್ಟೂ ತರಹದ್ದು ಹೇಳ್ತಾರೆ ಅವನಿಗೆ. ಕೌಸ್ತುಭನಿಗೆ ಮಾರುವೇಷದಲ್ಲಿ ಬಂದಿರತಕ್ಕಂಥ ಬ್ರಹ್ಮನೂ ಉಪದೇಶ ಕೊಟ್ಟ, ಈ ಗುರುಗಳ ಸೇವೆ ಸಲ್ಲದಯ್ಯ ನಿನಗೆ, ನೀನು ಯಾಕಾದರೂ ಮಾಡ್ತೀಯ, ವಿಷ್ಣುನೂ ಇದ್ದಾನೆ ಅಂತ. ಮಹೇಶ್ವರ ಅಂತ ಬಂದು ಪರಿಪರಿಯಾಗಿ ಹೇಳ್ತಾನೆ. ಇವರು ಏನೇ ಆಡುವ ಮಾತುಗಳಿಗೂ ಅವನು ಕಿವಿ ಕೂಡ ಕೊಡಲಿಲ್ಲ. ಇಲ್ಲ, ನನಗೆ ಇದರಲ್ಲಿ ತೃಪ್ತಿ ಇದೆ, ಗುರು ಸೇವೆ ಮಾಡೋ ನನಗೆ ತೃಪ್ತಿ ಇದೆ ಅಂಥೇಳಿ ವರ್ಷಕ್ಕೆ ಒಬ್ಬರು ಬ್ರಹ್ಮದೇವ, ಇನ್ನೊಂದು ವರ್ಷಕ್ಕೆ ವಿಷ್ಣು, ಇನ್ನೊಂದು ವರ್ಷಕ್ಕೆ ಈ ರೀತಿ 3-4 ವರ್ಷಗಳ ಕಾಲ ಸತತವಾಗಿ ಬಂದು ಪರೀಕ್ಷೆಗಳನ್ನು ಒಡ್ಡುತ್ತಾರೆ ಈ ಶಿಷ್ಯನಿಗೆ ಸೇವೆ ಮಾಡುವಾಗ. ಅಷ್ಟು ಕಷ್ಟ ಆ ಸೇವೆ ಮಾಡೋದು, ಅಷ್ಟು ದುರ್ನಾತ, ಅಷ್ಟೊಂದು ಅದನ್ನು ಹೆಂಗೆ ನೀವು ಕರಿತೀರೋ ಆ ತರಹದ್ದು ತುಂಬ ನೋವು ವ್ಯಥೆ ಪಡುವಂಥದ್ದು. ಅದನ್ನು ನೀವು ಮಾಡೋಕ್ಕೆ ಆಗಲ್ಲ. ನೀವು ರೋಗಿಷ್ಠನ ಆಸ್ಪತ್ರೆಗಳು ನೋಡಿದ್ರೆ ಯಾರಾದರೂ ತುಂಬ ಬೆಡ್ ರಿಡನ್ ಆಗಿರ್ತಾರಲ್ಲ, ಅವ್ರಿಗೆ ಮಾಡುವಾಗ ನೊಂದ್ಕೊಳ್ತಾರೆ. ಆದರೆ ಇವನು ಖುಷಿಯಿಂದ ಸಂತೋಷವಾಗಿ ಮಾಡ್ತಿದ್ದಾನೆ. ಇವನನ್ನು ಏನೋ ಮಾಡಿ ತಪ್ಪಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ, ಏನು ಕೂಡ ಇವನು ಜಗಲಿಲ್ಲ. ಆಗ ಬ್ರಹ್ಮ, ವಿಷ್ಣು, ಮಹೇಶ್ವರರು ಬಂದು, ಅಯ್ಯ, ನಿನ್ನ ಭಕ್ತಿಗೆ ಮೆಚ್ಚಿಬಿಟ್ವಿ ಕಣಯ್ಯ, ನಿನ್ನಂಥ ಶಿಷ್ಯ ಅದ್ಭುತ ಕಣಯ್ಯ ಅಂತೇಳಿ, ನೀನು ಅಷ್ಟು ಸಮಾಧಾನವಾಗಿ ಸಂತೋಷ ಮಾಡಿದೀಯಾ, ಏನು ವರ ಬೇಕೋ ಕೇಳು ಅಂತ ಕೇಳಿದ್ರೆ, ಈ ಕೌಸ್ತುಭ ಕೇಳುತ್ತಾನೆ. ಪ್ರೀತಿಯ ಬಂಧುಗಳೇ, ಅವನೊಂದು ಕೇಳುತ್ತಾನೆ,
ಸಲಹೆ ಕೊಡೋದಕ್ಕಿಂತಲೂ ಸಹಾಯವಾಗುವ ಮಂತ್ರ ದೀಕ್ಷೆ ನನಗೆ ಮಾಡಿ ಅಂತ ಹೇಳ್ತಾನೆ. ಆಗ ಅವನಿಗೊಂದು ಮಂತ್ರ ದೀಕ್ಷೆ ಮಾಡ್ತಾರೆ. ಇಲ್ಲಿ ನಿಲ್ಲಿಸ್ತೇನೆ ಪ್ರೀತಿ ಬಂಧುಗಳೇ. ಅಲ್ಲ ಗುರುಗಳೇ, ಸಡನ್ ಆಗಿ ನೀವು ಸ್ಟಾಪ್ ಮಾಡಿಬಿಟ್ರೆ, ಯಾಕಂದ್ರೆ ನನಗೆ ಎಲ್ಲೋ ಒಂದು ಕಡೆ ಮಂತ್ರ ಬರುತ್ತೆ ಅಂತ ಒಂದು ಕಡೆ ಕ್ಯೂರಿಯಾಸಿಟಿ, ಜೊತೆಗೆ ಅಷ್ಟೊಂದು ಸೇವೆ ಮಾಡಿದ್ದಾರೆ ಅವ್ರ ಗುರುಗಳಿಗೆ. ಏನಾದರೂ ಕೇಳು ಅಂದಾಗ ಇವರು ಮಂತ್ರನ ಕೇಳಿದ್ದಾರೆ, ಏನು ಬೇಕಾದರೂ ಕೇಳ್ಬೋದಾಗಿತ್ತು. ಸೊ ಇದೆಲ್ಲ ಆಲೋಚನೆ ಬರ್ತಾ ಇದೆ. ಆ್ಯಂಡ್ ನೀವು ಮಂತ್ರ ಬೇಕಾದ್ರೂ ಅಂದಲ್ಲ, ಏನು ಬೇಕಾದರೂ ಪಡ್ಕೊಳ್ಳುವಂಥ ಮಂತ್ರ ದೀಕ್ಷೆ ಅವನು ಕೇಳಿರೋದು. ಅವನು ಎಷ್ಟು ಚೆನ್ನಾಗಿ ಕೇಳ್ತಾನಂತಂದರೆ, ಕೌಸ್ತುಭ ಅನ್ನುವ ವಿದ್ಯಾರ್ಥಿ, ಗುರುಗಳೇ ನೀವು ಸಲಹೆ ಕೊಡೋದಕ್ಕಿಂತಲೂ ಸಹಾಯವಾಗುವ ಮಂತ್ರ ದೀಕ್ಷೆ ನನಗೆ ಕೊಡಿ ಅಂತಂದರೆ, ಇದು ಏನು ಬೇಕಾದ್ರೂ ಪಡ್ಕೋಬೋದು. ಅವನು ವರ ಕೇಳಿದ್ರೆ ಐಶ್ವರ್ಯ ಅಷ್ಟೇ ಕೊಡ್ಬೋದು, ಆರೋಗ್ಯ ಕೇಳಕ್ಕಾಗಲ್ವಲ್ಲ. ಆ ಮಂತ್ರ ಇತ್ತು ಅಂತಂದರೆ ಎಲ್ಲವನ್ನು ಪಡ್ಕೊಳ್ಬೋದು. ಇಷ್ಟು ಅದ್ಭುತವಾಗಿದೆ. ಆದರೆ ಆ ಮಂತ್ರ ಏನಾದರೂ ಯಾವುದು ಏನು ಅಂತ ತಿಳ್ಕೊಬೋದಾ ಗುರುಗಳು? ಅದನ್ನು ನಾನು ಸ್ಟಾಪ್ ಮಾಡ್ತೇನೆ ಅಂತ ಹೇಳಿದ್ದು. ಯಾಕೆಂದರೆ ಮಂತ್ರವನ್ನು ಈಗ ನಾನು ಹೇಳಿದ್ನಲ್ಲ, ನಾನು ನಿಮಗೆಲ್ಲವನ್ನೂ ಹೇಳ್ತಿರ್ತೇನೆ. ಕೆಲವು ರಹಸ್ಯಗಳು ಚಾನ್ಸೇ ಇಲ್ಲ. ಯಾಕಂದರೆ ಅದಕ್ಕೆ ಅಂತ ಒಂದು ಕಟ್ಟುಪಾಡಿದೆ. ಈಗ ನಾವು ಬೇರೆ ಏನಾದರೂ ಮಾಡಿದ್ರೆ ಈ ಮುಂಜಿ ಮಾಡ್ತೀವಲ್ಲ, 3 ದಿನಗಳ ಕಾಲ ಮಾಡ್ತೀವಿ ಮುಂಜಿ. ಮದುವೆಗಿಂತ ಬಹಳ ಅದ್ಭುತವಾಗಿ ನಡೆಯುತ್ತೆ, ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಅಷ್ಟೇ ಖರ್ಚಾಗುತ್ತೆ, ಮದುವೆ ಅಷ್ಟು ಖರ್ಚು ಅದಕ್ಕಾಗುತ್ತೆ. ಈ ದೀಕ್ಷೆ ಅನ್ನೋದು ಕೂಡ ಆಮೇಲೆ ಯೋಗ್ಯ ಶಿಷ್ಯರಿಗೆ ಕೊಡಬೇಕಾಗತ್ತೆ. ಇದನ್ನು ಈಗ ಯಾರ್ಯಾರು ಹೆಂಗೆ ಬಳಸ್ತಾರೋ, ಈಗ ನೀವು ಎಲ್ರಿಗೂ ಕೂಡ ಟ್ರೈನಿಂಗ್ ಇಲ್ಲದೆ ಗನ್ ಕೊಟ್ಟರೆ ಕಷ್ಟ ಆಗಲ್ವಾ? ವಿತೌಟ್ ಲೈಸೆನ್ಸ್ ಗನ್ ಕೊಟ್ಟರೆ ಕತೆ ಏನು? ಹಾಗೆ ಇದು ಈ ಉದಾಹರಣೆ ಸಾಕು ಅನ್ಕೋತೀನಿ. ಖಂಡಿತ. ಹಾಗೆ ಆ ಮಂತ್ರನ ಸ್ಟಾಪ್ ಮಾಡ್ತೇನೆ ಅಂದಿದ್ದು ಅಂಥ ಮಂತ್ರ ಅದು. ಹಾಗೆ ಪಡ್ಕೊಳ್ಬೇಕು ಅಂತ ಅನ್ನೋರಿದ್ದಾರಲ್ಲ, ಅಷ್ಟು ಹಸಿವಿರೋರು ಯಾರಿರ್ತಾರೆ ಅಂದರೆ ಗೊತ್ತಾಗುತ್ತೆ ನನಗೆ. ಅಂಥ ಹಸಿವು ಕಾಣಿಸ್ಕೊಂಡ್ರೆ ಗೊತ್ತಾಗುತ್ತೆ. ಆವಾಗ ಓಹೋ, ಈ ವ್ಯಕ್ತಿಗೆ ಇದು ಉಪದೇಶ ಮಾಡಿದ್ರೆ ಇವನು ಸಹಸ್ರ ಸಂಖ್ಯೆಯಲ್ಲಿ ಉಪಯೋಗವಾಗುತ್ತೆ, ಲಕ್ಷಾಂತರ ಜನಕ್ಕಿದು ಮುಂದಕ್ಕೆ ಉಪಯೋಗವಾಗುತ್ತೆ ಇವನಿಗೆ ಮಾಡೋದು ಅಂತ ಅನಿಸುತ್ತೆ. ಅಂಥವ್ರಿಗೆ ಮಾಡಬೇಕು. ಬಿಟ್ಟರೆ ಯಾಕೆ ಬ್ರಹ್ಮ ವಿಷ್ಣು ಮಹೇಶ್ವರರು 3 ಜನ ಏಕಕಾಲಕ್ಕೆ ಕೊಟ್ಟ ಮಂತ್ರ ದೀಕ್ಷೆ ಕೌಸ್ತುಭನಿಗೆ ಅತ್ಯಂತ ಅದ್ಭುತ. ಅದು ಕತೆ ಕೂಡ ತುಂಬಾ ಅದ್ಭುತವಾಗಿತ್ತು, ಆ ಕೌಸ್ತುಭ ಶಿಷ್ಯನ ಕತೆ ಅಂತಾನೆ ಹೇಳ್ಬೋದು. ಜೊತೆಗೆ ಈ ದೀಕ್ಷೆಗೆ ಇಷ್ಟೊಂದು ಪವರ್ಫುಲ್ ಇದೆಯಾ ಅಂದ್ರೆ, ಆ ಮಂತ್ರಕ್ಕೆ ಯಾಕೆ ಕಿವಿಲಲ್ಲಿ ಹೇಳ್ತಾರೆ, ಏನದು ಅಂತ ನನಗೂ ಒಂದು ರೀತಿ ಕ್ಯೂರಿಯಾಸಿಟಿ ಇತ್ತು ಅಂತಾನೆ ಹೇಳ್ಬೋದು. ಇನ್ನು ಮುಂಜಿ ವಿಚಾರ ಹೇಳಿದ್ರಿ, ಅದಂತೂ ನಾವು ದಿನನಿತ್ಯ ನೋಡ್ತಾನೆ ಇದೀವಿ. ಮದುವೆಗಿಂತ ಬಹಳ ಅದ್ಭುತವಾಗಿ ನಡೀತಾ ಇದೆ. ಯಾವುದೇ ರಿಸೆಪ್ಷನ್ ಆಗಿರ್ಬೋದು, ಎಂಗೇಜ್ಮೆಂಟ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ಬೀಟ್ ಮಾಡೋ ರೀತಿನಲ್ಲಿ ನಡೀತಾ ಇದೆ. ಸೊ ಇದೊಂದು ಹೊಸ ವಿಚಾರವನ್ನ ನಾವು ತಿಳ್ಕೊಂಡ್ವಿ ಗುರುಗಳ ನಿಮ್ಮ ಮುಖಾಂತರ. ಮಾಹಿತಿಗಾಗಿ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.